ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೇಘಾ ಹರ್ಷ ವ್ಲಾಗ್ಸ್. ತುಂಬ ದಿನದಿಂದ ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ. ಇನ್ಮೇಲೆ ಆ ರೀತಿ ಮಾಡಲ್ಲ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡಾಕ್ತಾ ಇರ್ತೀನಿ. ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ವಿಡಿಯೋದಲ್ಲಿ ಚಪಾತಿಗೆ ಸೈಡ್ ಡಿಶ್ ಆಗಿ ಕ್ಯಾಪ್ಸಿಕಮ್ ಗ್ರೇವಿನ ಮೀನ್ಸ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ಯಾಪ್ಸಿಕಮ್ ಗ್ರೇವಿನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನಿವಾಗ 2 to 3 ಮೆಂಬರ್ಸ್ಗೆ ಆಗೋಷ್ಟು ಗ್ರೇವಿನ ಮಾಡ್ತಾ ಇರೋದು. ಅದಕ್ಕೋಸ್ಕರ 150 ಗ್ರಾಮ್ ಆಗೋಷ್ಟು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಚಿಕ್ಕ ಹೆಚ್ಚಿಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ದು 2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಹುಳಿ ಟೊಮೊಟೊ ಅಲ್ಲ, ಮಾಮೂಲಿ ನಾಟಿ ಟೊಮೊಟೊನೇ ತೊಗೊಂಡಿದ್ದೀನಿ. ಮತ್ತು ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪದಾಗೇ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ನಾನು ಒಂದು ಮೀಡಿಯಮ್ ಸೈಜ್ ಮತ್ತು 2 ಈರುಳ್ಳಿನ ಚಿಕ್ಕದಾಗಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಖಾರಕ್ಕೆ ಅಂತ ಹೇಳಿ ನಾನು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಕಸೂರಿ ಮೇಥಿ, ಇದು ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಎರಡನ್ನೂ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಒಂದು 5 ರಿಂದ 6 ಬೆಳ್ಳುಳ್ಳಿ ಮತ್ತು 1 ಇಂಚ್ ಆಗೋಷ್ಟು ಶುಂಠಿ, ಒಂದು 2 ಸ್ಪೂನ್ ಆಗೋಷ್ಟು ಗರಂ ಮಸಾಲನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 8 ರಿಂದ 10 ಆಗೋಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ನೆನೆಸಿಲ್ಲ, ಹಾಗೆಯೇ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಫಸ್ಟ್ ಇವಾಗ ಒಂದು ಪ್ಯಾನ್ ತೊಗೊಳ್ಳೋಣ. ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಕಾಯ್ಲಿಕ್ಕೆ ಬಿಡೋಣ. ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ ಆದರೂ ಸಾಕು. ಎಣ್ಣೆನ ಹಾಕ್ಕೊಳ್ಳಿ. ಯಾಕೆ ಅಂತ ಅಂದರೆ ಫಸ್ಟ್ಗೆ ನಾವು ಕ್ಯಾಪ್ಸಿಕಮ್ನ ಶಾಲೋ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಎಲ್ಲ ಶಾಲೋ ಫ್ರೈ. ಹಾಗಾಗಿ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಇದಕ್ಕೆ ಸೇರಿಸ್ಕೊಂಡು ಒಂದು 5 ಮಿನಿಟ್ಸ್ ನೀಟಾಗಿ ಕುಕ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಬೆಂದರೆ ಸಾಕು. ಇದರಲ್ಲಿ ಇವಾಗ ಮಸಾಲೆ ಹಾಕಿದ್ಮೇಲೆ ನೀಟಾಗಿ ಬೇಯಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶಾಲೋ ಫ್ರೈನ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಸಾಕು. ಫ್ರೈ ಆದಮೇಲೆ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಲ್ವಾ, ಆವಾಗ ಸೈಡ್ಗೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಬಿಡಿ. ಇವಾಗ ಮತ್ತೆ ಅದೇ ಪ್ಯಾನ್ಗೆ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಇಂಚ್ ಆಗೋಷ್ಟು ಚಕ್ಕೆ, 2 ಲವಂಗ ಮತ್ತು ಅನಾನಸ್ ಫ್ಲವರ್ನ ಒಂದು ಫುಲ್ ಹಾಕ್ತಲ್ಲ, ಅದರಲ್ಲಿ 2 ಎಷ್ಟುನ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಮಸಾಲೆ ಐಟಮ್ಸ್ನ ನಾನು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿರಲಿಲ್ಲ, ಅದನ್ನು ನೀವು ಹಾಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಜಾಸ್ತಿ ಮಸಾಲೆ ಆಗುತ್ತೆ ಅಂತಬಿಟ್ಟು ಎಲ್ಲ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಮತ್ತು ದಪ್ಪಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಇವಾಗ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡು ಒಂದು 5 to 6 ಮಿನಿಟ್ಸ್ ಇದನ್ನು ನೀಟಾಗಿ ಕುಕ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಒಂದು ಅರ್ಧ ಬೆಂದಿದೆ ಅಂತ ಗೊತ್ತಾದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಳ್ಳೋಣ. ಇವಾಗ ಟೊಮೊಟೊ ಹಣ್ಣು ಹಾಕಿದ್ಮೇಲೆ ಕೂಡ ಒಂದು 5 ಮಿನಿಟ್ಸ್ ನೀಟಾಗಿ ಕುಕ್ ಮಾಡ್ಕೋಬೇಕು. ಇದರಲ್ಲೇ ಒಂದು ಅರ್ಧ ಬೆಂದ್ರೇ ಒಳ್ಳೆಯದು. ಯಾಕೆ ಅಂತ ಅಂದರೆ ಹಸಿ ಸ್ಮೆಲ್ ಬರಲ್ಲ ಅಂತ ಹೇಳಿ. ಗ್ರೇವಿ ಮಾಡೋದಕ್ಕೆ ಬೇಗನೆ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಕಾಯಬೇಕಾಗತ್ತೆ. ಇವಾಗ ಇದೆಲ್ಲ ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಸೇರಿಸ್ಕೊತಾ ಇಲ್ಲ. ಟೊಮೊಟೊ ಈರುಳ್ಳಿ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಉಪ್ಪು ಸೇರಿಸ್ಕೊಂಡ್ಮೇಲೆ ಅದು ಸ್ವಲ್ಪ ಬೇಯೋವರೆಗೂ ವೆಯ್ಟ್ ಮಾಡೋಣ. ಒಂದು 5 ಮಿನಿಟ್ಸ್ ಅಷ್ಟರಲ್ಲೆಲ್ಲ ಬೆಂದುಬಿಡುತ್ತೆ. ಬೆಂದಾದಮೇಲೆ ಸ್ಟವ್ನ ಆಫ್ ಮಾಡಬೇಡಿ. ಅದು ಪೂರ್ತಿ ಕೂಲ್ ಆಗೋವರೆಗೂ ವೆಯ್ಟ್ ಮಾಡಿ. ಅಥವಾ ಅರ್ಜೆಂಟ್ ಇದೆ ಅಂದರೆ ಏನೂ ಮಾಡೋಕ್ಕಾಗಲ್ಲ, ರುಬ್ಕೊಳ್ಳಿ. ಪೂರ್ತಿ ಕೂಲ್ ಆಗೋವರೆಗೂ ವೆಯ್ಟ್ ಮಾಡಿದ್ರೇ ಒಳ್ಳೆಯದು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಸಾಲೆನ ರೆಡಿ ಮಾಡೋದಕ್ಕೆ ಅಂತ ಹೇಳಿ. ಒಂದು 8 ರಿಂದ 10 ಆಗೋಷ್ಟು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿನ ನಾನು ಫ್ರೈ ಮಾಡೋದಕ್ಕಾಗಿರಲಿಲ್ಲ. ಇದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಕೂಲ್ ಆಗೋದಕ್ಕೆ ಬಿಟ್ಟಿದ್ವಲ್ಲ, ಅಂದರೆ ಮೀನ್ಸ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಮಸಾಲೆ ಐಟಮ್ಸು, ಅದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಾನು ಕೂಡ ಪೂರ್ತಿ ಕೂಲ್ ಆಗೋವರೆಗೂ ಬಿಟ್ಟಿರಲಿಲ್ಲ, ಅಷ್ಟು ಟೈಮ್ ಇರಲಿಲ್ಲ ಅಂತ ಹೇಳಿ ಬೇಗ ರುಬ್ಕೊಬಿಟ್ಟೆ. ಇವಾಗ ರುಬ್ಕೊಂಡಿದ್ದಾದಮೇಲೆ ಫ್ರೈ ಮಾಡಿಟ್ಕೊಂಡಿರೋವಂಥ ಪ್ಯಾನ್ಗೆ ಮತ್ತು ಒಂದು 5 ರಿಂದ 6 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ, ತುಪ್ಪ, ಬೆಣ್ಣೆ ನೀವು ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು, ಆಪ್ಷನಲ್ ಅಷ್ಟೇ. ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಮೀಡಿಯಮ್ ಫ್ಲೇಮಲ್ಲೇ ಒಂದು 5 to 6 ಮಿನಿಟ್ಸ್ ಕುಕ್ ಮಾಡ್ಕೋಬೇಕು. ಅಂದರೆ ಪೂರ್ತಿಯಾಗಿ ಈರುಳ್ಳಿ ಬೇಯಿಸ್ಕೊಳ್ಳೋದು ಬೇಡ, ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಬೆಂದ್ರೇ ಸಾಕು. ಒಂದು ಅರ್ಧ ಬೆಂದಿದ್ದಾದಮೇಲೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಮಸಾಲೆನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನೋಡಿಕೊಂಡೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿತ್ತು. ಅದಕ್ಕೆ ನಾನು ಮತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ಒಂದು ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕುದಿಸ್ಕೋತೀವಿ ಅಷ್ಟು ಕೂಡ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಹಸಿ ಸ್ಮೆಲ್ಲೆಲ್ಲ ಒಂದು ಸಲ ಫ್ರೈ ಮಾಡ್ಕೊಂಡಿರೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಬೇಗನೆ ಹೋಗಿರುತ್ತೆ. ಇದು ಬೇಗನೆ ಕುದಿಯೋದು ಕೂಡ ಸ್ಟಾರ್ಟ್ ಆಗುತ್ತೆ.
ಇದು ಕುದಿಲಿಕ್ಕೆ ಸ್ಟಾರ್ಟಾಗಿ ಸ್ವಲ್ಪ ಸ್ಮೆಲ್ಲೆಲ್ಲ ಕಡಿಮೆ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ ಅಲ್ವಾ, ಹಸಿ ಸ್ಮೆಲ್ ಕಡಿಮೆ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ ಅಲ್ವಾ, ಅವಾಗ ಇದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಖಾರ ಕಡಿಮೆ ಅಂತ ಅನಿಸಿದ್ರೆ ನೀವು ಅಚ್ಕಾರದ ಪುಡಿನ ಕೂಡ ಯೂಸ್ ಮಾಡ್ಬೋದು. ನಾನು ಹಾಕಿದ್ದು ಕರೆಕ್ಟಾಗಿತ್ತು, ಹಾಗಾಗಿ ನಾನೇನು ಮತ್ತೆ ಅಚ್ಕಾರದ ಪುಡಿ ಯೂಸ್ ಮಾಡಲಿಲ್ಲ. ಮತ್ತು ಒಂದೂವರೆ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲ ಐಟಮ್ ಕೂಡ ಸ್ಮೆಲ್ ಕಡಿಮೆ ಆಗೋವರೆಗೂ ಒಂದು 5 ಮಿನಿಟ್ಸ್ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಟೇಸ್ಟ್ ಆವಾಗ. ಒಂದು 5 ಮಿನಿಟ್ಸ್ ಕುದ್ದಿದ್ದಾದಮೇಲೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ಮಿನಿಟ್ಸ್ ನೀಟಾಗಿ ಕುಕ್ ಮಾಡ್ಕೊಳ್ಳಿ. ಫ್ಲೇಮ್ನ ಲೋ ಫ್ಲೇಮಲ್ಲಿ ಏನಕ್ಕೆ ಇಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾವು ಫ್ರೈ ಮಾಡಬೇಕಾದ್ರೆ ಕ್ಯಾಪ್ಸಿಕಮ್ಗೆ ಉಪ್ಪು ಮತ್ತು ಖಾರ ಏನನ್ನೂ ಕೂಡ ಆ್ಯಡ್ ಮಾಡಿಲ್ಲ. ಇವಾಗಲೇ ಅದಕ್ಕೆ ಉಪ್ಪು ಖಾರ ಎಲ್ಲ ಹತ್ಕೋಬೇಕು. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಬೇಗ ಹತ್ತುತ್ತೆ ಅಂತ ಹೇಳಿ ಅಷ್ಟೇ. ಲಾಸ್ಟಲ್ಲಿ ನಾನು ಕಸೂರಿ ಮೇಥಿನ ಹಾಕಿ ಮತ್ತೆ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ತಾ ಇದ್ದೀನಿ. ಕಸೂರಿ ಮೇಥಿದು ಕೂಡ ಫ್ಲೇವರ್ ಎಲ್ಲ ಬಿಟ್ಕೊಳ್ಳಿ ಅಂತ ಹೇಳಿ. ಇವಾಗ ಫೈನಲ್ಲಾಗಿ ಬೆಣ್ಣೆನ ಹಾಕ್ತಾ ಇದ್ದೀನಿ. ನೀವು ಇಷ್ಟ ಆದರೆ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಇದು ಫೈನಲ್ ಟಚ್ ಅಷ್ಟೇ. ಇದಾದಮೇಲೆ ನಾನು ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ. ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ. ಪಾಲಕ್ ಗ್ರೇವಿ ಅಂತೂ ರೆಡಿ ಆಯಿತು. ಇದನ್ನು ನೀವು ಚಪಾತಿ, ಪೂರಿ, ಪರೋಟ ಯಾವುದಕ್ಕೆ ಬೇಕಾದ್ರೂ ಟೇಸ್ಟ್ ಮಾಡ್ಬೋದು, ಅಥವಾ ರೈಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂದಿದೆ ಅಂತ ಹೇಳಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.